ಇಲ್ಲ, ನಿನ್ನ ಹಾರ್ಟ್ ಎಲ್ಲಿದೆ ಅಂತ ತಿಳಿದು ಅದನ್ನು ತೊಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಬಾಬಾ ಅಂತ ತುಟಿಗಳನ್ನ ಸರಿಸುತ್ತಾ ಕಾರಿನ ಕೀಲುಗಳನ್ನ ಬೆರಳಿನಲ್ಲಿ ತಿರುಗಿಸ್ತಾ ಅಷ್ಟಕ್ಕೂ ನಿನ್ನ ಹಾರ್ಟ್ ಎಲ್ಲಿದೆ ಅಂತ ಕೋಪದಿಂದ ಕೆಂಪಾಗಿದ್ದ ಅರ್ಜುನ್ ಮುಖ ನೋಡಿ ಒಳಗೆ ಹೋದ್ಲು ಮೈಥಿಲಿ. ಕೋಣೆಯಲ್ಲಿದ್ದ ಅನ್ವಿಕಾಗೆ ಅಷ್ಟು ನಿಶಬ್ದದಲ್ಲಿ ಕೂಡ ಅವರಿಬ್ಬರ ಮಾತುಗಳು ಚೆನ್ನಾಗಿ ಕೇಳಿಸಿದ್ವು. ಆಕೆ ಅಷ್ಟೊಂದು ಧೈರ್ಯವಾಗಿ ಈ ರಾಕ್ಷಸನ ಜೊತೆ ಮಾತನಾಡ್ತಿದ್ದಾಳೆ, ಅಷ್ಟೇ ಅಲ್ಲದೆ ಎದುರಿಸ್ತಿದ್ದಾಳೆ ಕೂಡ. ಬಹುಶಃ ಅವರಿಬ್ಬರಿಗೂ ಹಿಂದೆ ಮದುವೆ ಆದಂಥದ್ದು ಏನಾದರೂ ಆಗಿದೆಯೇ? ಅವಳ ಮಾತಿನ ಅರ್ಥ ಹಾಗೇ ಇದೆ ಅಂದ್ಕೊಳ್ತಿದ್ದಂತೆ ಮದುವೆಯಾದ ಮನುಷ್ಯನ ಜೊತೆ ಇಷ್ಟು ದಿನ ತಾನು ಈ ಮನೆಯಲ್ಲಿದ್ದೇನೆ ಅಂತ ತಿಳಿದ ಅನ್ವಿಕಾಗೆ ಮೈಯೆಲ್ಲ ಮುಜುಗರದಿಂದ ಸತ್ತಂತಾಯಿತು. ಅವನ ಬಗ್ಗೆ ಏನು ತಿಳ್ಕೊಳ್ಳದೆ ಅವಸರಪಟ್ಟು ಬಂದ್ಬಿಟ್ನಾ ಅಂದ್ಕೊಂಡ್ಳು. ಆದರೆ ತಾನು ಯಾವುದೇ ತಪ್ಪು ಕೆಲಸ ಮಾಡಿ ಇಲ್ಲ ಎಂಬುದು ಅವಳಿಗೆ ತಿಳಿದಿತ್ತು. ಅವನನ್ನು ತಪ್ಪಾಗೆಂದು ಯೋಚಿಸಿರಲಿಲ್ಲ. ಅರ್ಜುನ್ ಕೂಡ ಅವಳಿಂದ ದೂರವೇ ಉಳಿಯುವಂತೆ ನೋಡ್ಕೊಂಡಿದ್ದಾನೆ ಹೊರತು ತಪ್ಪು ಭಾವನೆ ಅವಳ ಕಣ್ಣುಗಳಲ್ಲಿ ಎಂದು ಕಾಣಿಸ್ಲಿಲ್ಲ. ಅಷ್ಟಕ್ಕೆ ಮನಸ್ಸು ಸ್ವಲ್ಪ ಸಮಾಧಾನವಾಯಿತು. ವಿಷಯ ತಿಳಿದೋ ಅಥವಾ ತಿಳಿದುಕೊಂಡೋ ರಾಧಾಕೃಷ್ಣ ಕೂಡ ಅರ್ಜುನ್ ಮನೆಗೆ ಬಂದರು. ಏನಾಯಿತು ಕಂದ ಅಂತ ಕೇಳ್ತಾ ಬರ್ತಿದ್ದವರಿಗೆ ಮೆಟ್ಟಿಲು ಹತ್ತಿದ್ದ ಮೈಥಿಲಿ ಕಾಣಿಸಿದ್ಲು. ನಿಲ್ಲು ಮೈಥಿಲಿ ಅಂದರು ಹೊಸ್ತಿಲಿನಿಂದ ಒಳಗೆ ಬರ್ತಾ. ಓ ಕೃಷ್ಣ ಪರಮಾತ್ಮರೇ, ನೀವು ಬಂದಿಳಿದ್ರ, ಗುಡ್. ಎಷ್ಟಾದರೂ ಮೊಮ್ಮಗನಿಗೆ ನೀವೇ ಆಧಾರವಲ್ಲವೇ? ಬಾವಿ ಪತ್ನಿ ನಾನಿರುವಾಗಲೇ ಯಾರನ್ನೋ ಕರೆತಂದು ಮನೆಯಲ್ಲಿ ಇರಿಸೋದು, ಅವಳು ಅಡುಗೆ ಮಾಡ್ತಿದ್ರೆ ನೀವು ತಿನ್ನೋದಕ್ಕೆ ಬರೋದು, ಚೆನ್ನಾಗಿ ನಡೀತಿದೆ ಅಂತಿದ್ದ ಮೈಥಿಲಿಯನ್ನು ಅರ್ಜುನ್ ಅಸಹ್ಯದಿಂದ ನೋಡ್ದ. ಓದಿದ ಜ್ಞಾನ ಸ್ವಲ್ಪ ಒಳ ಮಾತುಗಳಲ್ಲಿರಲಿಲ್ಲ. ಮೈಥಿಲಿಯನ್ನು ನೋಡಿ ಅವನ ಮನಸ್ಸಿಗೆ ಜಿಗುಪ್ಸೆ ಅನ್ನಿಸ್ತು. ಮೈಥಿಲಿ, ನಿನಗೆ ಈ ಮನೆಯ ಸಂಬಂಧ ಎಂದೋ ಕಳೆದು ಹೋಗಿದೆ. ಹೀಗೆ ಬಂದು ಗಲಾಟೆ ಮಾಡ್ತಿದ್ರು ಅವನು ಸುಮ್ಮನಿರೋದು ನೀನು ಹೆಣ್ಣುಮಗಳು ಎಂಬ ಕಾರಣಕ್ಕೆ ಮಾತ್ರ. ಹೆಣ್ಣಿನ ಮೇಲೆ ಕೈ ಮಾಡೋದು ಅವನಿಗೆ ಇಷ್ಟ ಇಲ್ಲ. ಇಲ್ಲಿಂದ ಹೊರಟು ಹೋಗು, ನಿನ್ನ ಗೌರವನ ಉಳಿಸ್ಕೊ, ಮನೆಗೆ ಹೋಗು ಅಂದರು ರಾಧಾಕೃಷ್ಣ. ನನ್ನ ಮನೆಯಲ್ಲಿ ನನ್ನ ಭಾವ ನನಗೆ ಮರ್ಯಾದೆ ನೀಡಿದ್ರು ಪರವಾಗಿಲ್ಲ, ಅವನ ಕಾಲುಗಳ ಬಳಿ ಬಿದ್ದಿರ್ತೀನಿ. ನನ್ನನ್ನು ಇಲ್ಲೇ ಇರೋದಕ್ಕೊಂದು ಮಾತು ಹೇಳಿಸು ನಿನ್ನ ಮೊಮ್ಮಗನ ಹತ್ರ, ಈ ಗಲಾಟೆಯನ್ನು ನಿಲ್ಲಿಸ್ತೀನಿ ಅಂದ್ಲು ಮೈಥಿಲಿ. ಅದು ಜನ್ಮಕ್ಕೂ ಸಾಧ್ಯ ಇಲ್ಲ ಅಂದ ಅರ್ಜುನ್ ಕಟುವಾಗಿ. ಕೋಣೆಯಲ್ಲಿ ಎಲ್ಲವನ್ನ ಕೇಳಿಸ್ಕೊಳ್ತಿದ್ದ ಅನ್ವಿಕಾಗೆ ಏನೂ ಅರ್ಥ ಆಗಲಿಲ್ಲ. ಅವರಿಬ್ರು ಯಾಕಷ್ಟೊಂದು ಜಗಳ ಆಡ್ತಿದ್ದಾರೆ ಅಂತ ತಿಳಿಲಿಲ್ಲ. ರಕ್ತ ಸಂಬಂಧಿ ನೀನಿದ್ರೂ ಕೂಡ ಅವನು ಸಹಾಯಕ್ಕಾಗಿ ಹೊರಗಿನವ್ರ ಮೇಲೆ ಆಧಾರ ಪಡ್ತಿದ್ದಾನೆ ಅಂದರೆ ಅವನು ಬಯಸಿದ್ದು ನಿನ್ನಿಂದ ಸಿಗಲಿಲ್ಲ ಅಂತ ನಿನಗೆ ಅರ್ಥ ಆಗಲಿಲ್ವ ಮೈಥಿಲಿ? ನಿನ್ನ ಕೈಯಾರೆ ನೀನೇ ಕಳ್ಕೊಂಡು ಈಗ ಬೇಕಂತ ಯಾಕೆ ಕೇಳ್ತಿದ್ಯಾ ಅಂದರು ರಾಧಾಕೃಷ್ಣ. ಈಗಲೂ ನನಗೆ ಅರ್ಜುನ್ ಮಾತ್ರ ಬೇಕು ತಾತ, ಇನ್ಯಾರು ನಮ್ಮ ಮಧ್ಯೆ ಅಡ್ಡ ಬರಲು ನಾನು ಒಪ್ಪೋದಿಲ್ಲ ಅಂತ ಹೇಳುತ್ತಾ ಮೆಟ್ಟಿಲು ಹತ್ತಲು ಹೋದ ಮೈಥಿಲಿಯ ಕೈ ಹಿಡಿದು ಜೋರಾಗಿ ಎಳೆದಿದ್ದಕ್ಕೆ ಅವಳು ಕೆಳಗೆ ಬಿದ್ಲು. ನನ್ನ ಅನುಮತಿ ಇಲ್ಲದೆ ಇಲ್ಲಿರೋ ಹಕ್ಕು ನಿನಗಿಲ್ಲ ಅಂದ ಕೋಪದಿಂದ. ಕೆಳಗೆ ಬಿದ್ದು ಮೈಥಿಲಿ ಆಗ್ತಾನೆ ಬಾಗಿಲು ತೆರೆದ ಅನ್ವಿಕಾಳ ಕಾಲುಗಳ ಮುಂದೆ ಇದ್ಲು. ಅದನ್ನು ಮೈಥಿಲಿಗೆ ಸಹಿಸಲು ಸಾಧ್ಯ ಆಗಲಿಲ್ಲ. ಯಾರೋ ಮುಖ ಪರಿಚಯ ಇಲ್ಲದವಳನ್ನ ಮನೆಯಲ್ಲಿ ಇಟ್ಕೊಂಡು ಮನೆಯವಳಾದ ನನ್ನನ್ನೇ ಹೊರಗೆ ಹಾಕ್ತೀಯ ಬಾವಾ? ಮಾವನಿಗೊಂದು ಮಾತು ಹೇಳಿದರೆ ಈಕೆಯನ್ನು ಏನು ಮಾಡ್ತಾರೆ ಗೊತ್ತಾ ಅಂತ ಆವೇಶದಿಂದ ಕಿರ್ಚಿದ್ಲು ಮೈಥಿಲಿ. ಮಾತಾಡ್ತಿದ್ದಂತೆ ವೇಗವಾಗಿ ಬಂದ ಅರ್ಜುನ್ ಅನ್ವಿಕಾಳ ಭುಜ ಸುತ್ತ ಕೈ ಹಾಕಿ ಹತ್ರ ಕೇಳಿಕೊಂಡು, ನಿನಗಿಂತ ನಿನ್ನ ಅಗ್ರಿಮೆಂಟ್ಗಿಂತ ಮುಂಚೆ ನಮ್ಮ ಅಗ್ರಿಮೆಂಟ್ ನಡೆದಿದೆ. ನಾನು ಕಳಿಸೋವರೆಗೂ ಅವಳು ಎಲ್ಲಿಗೂ ಹೋಗೋದಿಲ್ಲ. ಅವಳ ಮೇಲೆ ಒಂದು ನೊಣವೂ ಕೂರದಂತೆ ನೋಡ್ಕೊಳ್ತೀನಿ, ಏನು ಮಾಡ್ತೀಯ ಅಂದ ಹುಬ್ಬು ಏರಿಸುತ್ತಾ. ಬೆಚ್ಚು ಬಿದ್ದು ನೋಡಿದ್ಲು. ಅವಳು ಅರ್ಜುನ್ ಎದೆಯ ಹತ್ತಿರವೇ ಇದ್ದಾಳೆ. ವೇಗವಾಗಿ ಬಡ್ಕೊಳ್ತಿರೋ ಅನ್ವಿಕಾಳ ಹೃದಯದ ಬಡಿತ ಅರ್ಜುನ್ ಕೇಳಿಸ್ತಲೇ ಇದೆ. ಅವನ ಬಲವಾದ ಹಿಡಿತದಲ್ಲಿ ಅವಳು ಪುಟ್ಟ ಹಕ್ಕಿಯಂತೆ ಇದು ಬಿಟ್ಲು. ಕದಲುವ ಸಾಹಸ ಮಾಡಲಾಗಲಿಲ್ಲ. ಅನ್ವಿಕಾಳನ್ನು ಅಷ್ಟು ಹತ್ರ ಕೇಳ್ಕೊಂಡ ಅರ್ಜುನನ್ನು ನೋಡಿ ಮೈಥಿಲಿ ಉರಿದು ಹೋದ್ಲು. ಹೀಗೆ ಮಾಡಬೇಡ ಅರ್ಜುನ್, ನಾನು ನೋಡಲಾರೆ, ತಡೆದುಕೊಳ್ಳಲಾರೆ. ನನ್ನನ್ನು ಸೈಕೋ ಥರ ಬದಲಾಯಿಸಬೇಡ. ನೀನು ಸೈಕೋ ಆಗಿರೋದ್ರಿಂದಲೇ ಅಷ್ಟು ಅಂತಸ್ತಿದ್ರು ಇಲ್ಲಿರೋ ಅರ್ಹತೆಯನ್ನು ಕಳೆದುಕೊಂಡಿದೆಯಾ. ನೆಲದ ಮೇಲೆ ಬಿದ್ದರೂ ಎಷ್ಟೋ ಅಪರೂಪವಾದ ದೇವಲೋಕದ ಪಾರಿಜಾತ ಪುಷ್ಪ ಇವಳು ಅಂತ ಅನ್ವಿಕಾಳನ್ನು ತೋರಿಸ್ದ. ಅರ್ಜುನ್ ಹೇಳ್ತಿರೋದನ್ನು ಕೇಳಿ ಅನ್ವಿಕಾಳ ಮೈಂಡ್ ಬ್ಲ್ಯಾಂಕ್ ಆಯಿತು. ಅದು ನಿಜವೋ ಅಥವಾ ಕನಸೋ ತಿಳಿಲಿಲ್ಲ. ಎಷ್ಟು ಅಪರೂಪದ ಹೂವಿಗೆ ಹೋಲಿಸಿದ ಅವಳನ್ನು. ಇಷ್ಟು ದಿನ ಬೈತಿದ್ದಾನೆ, ಕೀಳಾಗಿ ನೋಡ್ತಿದ್ದಾನೆ ಅಂತ ಬೇಸರ ಪಟ್ಕೊಂಡಿದ್ಲು. ಆದರೆ ಇಷ್ಟು ಗೌರವ ನೀಡ್ತಾನೆ ಅಂತ ಊಹಿಸಿರಲಿಲ್ಲ. ಆಶ್ಚರ್ಯದಿಂದ ಅವಳಿಗೆ ಮಾತು ಬರಲಿಲ್ಲ. ಅದು ಯಾಕೆ ಅಷ್ಟೊಂದು ವಿಶೇಷ ಅಂತ ಹೇಳ್ತೀಯ ಅರ್ಜುನ್? ಅವಳ ಮುಖ ಪರಿಚಯ ಕೂಡ ನಿನಗೆ ಸರಿಯಾಗಿಲ್ವಲ್ಲ. ಯಾವ ಮದ್ದು ಹಾಕಿದ್ದಾಳೆ ನಿನಗೆ ಅಂತಿದ್ದಾಗ, ಶಟಾಪ್, ಎಲ್ಲವನ್ನ ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಅಗ್ರಿಮೆಂಟ್ಸ್ ಅಂತಿದೆಯಲ್ಲ, ನಿನಗೆ ಬೇಕಾದ ಕಡೆ ತೋರಿಸ್ಕೊ, ನಿನ್ನ ದಾರಿಯಲ್ಲಿ ನೀನು ಹೋಗು ಅಂತ ಗದರಿಸ್ದ. ಅವನು ಮಾತನಾಡ್ತಿದ್ರೆ ಅವಳ ಶರೀರದಲ್ಲಿ ಸಾವಿರಾರು ಕಂಪನಗಳು ಹುಟ್ಟಿದಂತಾಯಿತು. ಆ ಪ್ರಯತ್ನವಾಗಿ ಭಯದಿಂದ ಅವನ ಎದೆ ಮೇಲೆ ಕೈಯಿಟ್ಟು ಬಿಕ್ಕಿ ಬಿಕ್ಕಿ ನೋಡ್ತಿದ್ದಾಳೆ ಅನ್ವಿಕಾ. ಅವಳ ಸ್ಪರ್ಶಕ್ಕೆ ಅವನ ಆವೇಶ ಸ್ವಲ್ಪ ಕಡಿಮೆಯಾಯಿತು. ಅರ್ಜುನ್ ಮತ್ತು ಅನ್ವಿಕಾಳನ್ನು ನೋಡ್ತಿದ್ದ ರಾಧಾಕೃಷ್ಣರ ಕಣ್ಣುಗಳು ಆನಂದದಿಂದ ತುಂಬಿದ್ವು. ಇಂತಹ ಜೋಡಿಯನ್ನೇ ಅಲ್ಲವೇ ನಾನು ಒಂದು ಮಾಡಬೇಕಂತ ನೋಡ್ತಿರೋದು. ಇಷ್ಟು ದಿನಗಳ ಅವರ ಶ್ರಮ ಸಾರ್ಥಕವಾಯಿತು. ಮೈಥಿಲಿ ನೋಟದಲ್ಲೇ ದ್ವೇಷದ ಹಾವಿನಂತೆ ಬುಸು ಕೊಡ್ತಿದ್ರೆ ಅನ್ವಿಕಾಳ ಕಡೆ
ಕಸಿಯಿಂದ ನೋಡಿದ್ಲು. ತನಗೆ ನೀಡಿದ ಜಾಗವನ್ನು ಅವಳಿಗೆ ನೀಡಿದಾನೆ ಅರ್ಜುನ್. ತನಗೆ ನೀಡಿದ ಗೌರವ ಅವಳಿಗೆ ನೀಡಿದ್ದಾನೆ. ನಿಜಕ್ಕೂ ಯಾರೀ ಹುಡುಗಿ, ಎಲ್ಲಿಂದ ಬಂದ್ಲು? ಇಲ್ಲಿವರೆಗೆ ಎಷ್ಟೋ ಜನರು ಬಂದರು, ಅವರೆಲ್ಲರೂ ನಾವು ಕಳಿಸೋ ಕೆಲಸವೇ ಇಲ್ಲದೆ ಅರ್ಜುನ್ ಜೊತೆ ಹೊಂದ್ಕೊಳ್ಳಲಾಗದೆ ಎಲ್ಲಿಂದ ಹೋಗ್ಬಿಟ್ರು. ಈ ಹುಡುಗಿ ಮಾತ್ರ ಇಲ್ಲಿ ಹೀಗೆ ಗಟ್ಟಿಯಾಗಿ ಕೂತಿದ್ದಾಳೆ. ಇಲ್ಲ, ಹೀಗೆ ನಡೆಯೋದಕ್ಕೆ ಬಿಡಬಾರ್ದು. ಕೂಡಲೇ ಮಾವನಿಗೆ ಹೇಳಿ ಈಕೆ ಅಂತ್ಯ ಕಾಣಿಸ್ಬೇಕು. ಅರ್ಜುನನ್ನು ಹೇಗಾದರೂ ನನ್ನವನಾಗಿ ಮಾಡ್ಕೋಬೇಕು. ಅವನ ಪಕ್ಕದಲ್ಲಿ ನಾನಲ್ಲದೆ ಇನ್ಯಾರು ಇರಬಾರ್ದು ಎಂದಿಗೂ ಅಂತ ಮನಸ್ಸಿನಲ್ಲಿ ದ್ವೇಷದಿಂದ ಅಂದ್ಕೊಂಡ್ಳು ಮೈಥಿಲಿ. ನೀನೇ ಹೋಗ್ತೀಯಾ ಅಥವಾ ಸೆಕ್ಯೂರಿಟಿ ಕರಿಲ್ಲ? ಅರ್ಜುನ್ ಗುಡುಗಿನ ಧ್ವನಿಗೆ ನಿನ್ನ ಅಂತ್ಯ ನೋಡ್ತೀನಿ ಅಂತ ಹಲ್ಲು ಕಡಿಯುತ್ತಾ ಮೈಥಿಲಿ ಹೊರಟು ಹೋದ್ಲು. ಅವಳ ಕಾರ್ ಹೋದ ತಕ್ಷಣ ಅನ್ವಿಕಾಳನ್ನು ಬಿಟ್ಟು ದೂರ ಸರಿದ ಅರ್ಜುನ್. ಅಲ್ಲಿವರೆಗೆ ಸುರಕ್ಷಿತ ಭಾವನೆಯಲ್ಲಿದ್ದ ಅನ್ವಿಕಾ ಒಂದು ಕ್ಷಣ ಪ್ರಜ್ಞೆ ಬಂದಂತಾಯಿತು. ತಾನೇನು ಮಾಡ್ತಿದ್ದಾಳೆ ಇಷ್ಟೊತ್ತು? ಅವನ ಸ್ಪರ್ಶದಲ್ಲಿ ಮರೆತು ಹೋಗಿದ್ಲ? ಇಲ್ಲಿ ನಡೆದಿದ್ದೇನು ಅಂತ ಅವಳಿಗೆ ಸ್ವಲ್ಪವೂ ಅರ್ಥ ಆಗಲಿಲ್ಲ. ಬಿಳಿ ಮುಖ ಮಾಡ್ಕೊಂಡು ನೋಡ್ತಿದ್ದ ಅನ್ವಿಕಾಳನ್ನು ಕಂಡು ರಾಧಾಕೃಷ್ಣ, ಅನ್ವಿಕಾ ಇಲ್ಲಿ ಬಂದು ಕೂತ್ಕೊಳ್ಳಮ್ಮ, ನಿನ್ನ ಜೊತೆ ಮಾತಾಡಬೇಕು ಅಂದರು. ಪರವಾಗಿಲ್ಲ ಹೇಳಿ ಅಂದ್ಲು ಅವಳು. ಇಲ್ಲಮ್ಮ, ನಿನಗೆ ಬಹಳಷ್ಟು ಹೇಳಬೇಕು ಅಂತಿದ್ದವ್ರನ್ನ ತಡೆದು, ತಾತ ನೀವು ಮನೆಗೆ ಹೋಗಿ, ಅವಳ ಜೊತೆ ನಾನು ಮಾತಾಡ್ತೀನಿ ಅಂದ ಅರ್ಜುನ್. ಅದೆಲ್ಲ ಕಂದ, ನಿನ್ನನ್ನು ನೋಡಿದ್ರೇ ಹೆದರ್ತಾಳೆ, ಇನ್ನು ನೀನು ಹೇಳೋದು ಅವಳಿಗೆ ಅರ್ಥ ಆಗುತ್ತಾ? ನನ್ನ ಜೊತೆ ಸಂಚರಿಸಬೇಕಾದ ವ್ಯಕ್ತಿ ಅರ್ಥ ಮಾಡ್ಕೊಳ್ಳುವಂತೆ ನಾನು ಹೇಳ್ತೀನಿ. ಮೈಥಿಲಿ ಅಲ್ಲಿಗೆ ಹೋಗಿ ಗಲಾಟೆ ಮಾಡ್ತಾಳೆ, ನೀವು ಹೋಗಿ ಅಂದ ಅರ್ಜುನ್. ಇನ್ನು ಅನಿವಾರ್ಯವಾಗಿ ಅನ್ವಿಕಾಳನ್ನು ನೋಡಿ ಸಮಯ ನೋಡಿಕೊಂಡು ಬರ್ತೀನಿ ತಾಯಿ ಅಂತ ರಾಧಾಕೃಷ್ಣ ಹೊರಟು ಹೋದರು. ನನ್ನ ಜೊತೆ ಬಾ ಅಂತ ಮೆಟ್ಟಿಲು ಹತ್ತುತ್ತಾ ಹೋಗ್ತಾ ಇದ್ದಂಥ ಅರ್ಜುನ್ ಮಾತು ಕಿವಿಗೆ ಬಿದ್ದರೂ ಸರಿಯಾಗಿ ಅರ್ಥ ಆಗಲಿಲ್ಲ. ಹಿಂತಿರುಗಿ ನೋಡ್ದ. ಇನ್ನು ಅವಳು ಅಲ್ಲೇ ಹಾಗೆ ನಿಂತಿದ್ದಾಳೆ. ಕೇಳಿಸ್ಲಿಲ್ವಾ ಅಂದ ಗಂಭೀರವಾಗಿ ನೋಡುತ್ತಾ. ಬಂದಾಗಿನಿಂದ ನಿಜಕ್ಕೂ ಮೇಲಿನ ಫ್ಲೋರ್ಗೆ ಹೋಗದ ಅನ್ವಿಕಾಗೆ ಸ್ವಲ್ಪ ಟೆನ್ಷನ್ ಆಯಿತು. ತನ್ನನ್ನು ಯಾಕೆಲ್ಲಿ ಕರೆತಂದ್ರು ಎಂಬ ಸರಿಯಾದ ಕಾರಣ ಇನ್ನೂ ತಿಳಿದಿಲ್ಲ. ಈಗೇನಾದರೂ ತಿಳಿಯುತ್ತಾ ಅಂದ್ಕೊಳ್ತಾ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಮೇಲೆ ಹೋದ್ಲು. ಆಗ ತಿಳಿಯದು ಅನ್ವಿಕಾಗೆ ತನ್ನ ಜೀವನ ಇದರ ನಂತರ ಬಹಳಷ್ಟು ಬದಲಾಗುತ್ತೆ ಅಂತ. ಮೇಲಿನ ಫ್ಲೋರ್ಗೆ ಬರ್ತಿದ್ದಂತೆ ಅನ್ವಿಕಾ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ವು. ಕೆಳಗೆ ಚೆನ್ನಾಗಿದೆ ಅಂದ್ಕೊಂಡಿದ್ಲು, ಮೇಲೆ ಇನ್ನೂ ಬಹಳ ಸುಂದರವಾಗಿದೆ. ಹಾಲ್ ಕೂಡ ತುಂಬ ವಿಶಾಲವಾಗಿದೆ. ಹೀಗೆ ಬಾ ಅಂತ ಪಕ್ಕದ ಒಂದು ರೂಮ್ ಹತ್ರ ನಿಂತಿದ್ದ ಅರ್ಜುನ್ ಕರೆದ. ಹೋದ್ಲು ಅನ್ವಿಕಾ. ಬಾಗಿಲು ತೆರೆದು ಒಳಗೆ ಹೋದ. ಅವನ ಹಿಂದೆ ಹೋದ್ಲು. ಬೆಡ್ ಮೇಲೆ ಸುಮಾರು 4.5 ವರ್ಷದ ಪಾಪು ಕಂಡು. ಅಲ್ಲಿ ಪುಟ್ಟ ಮಗುವನ್ನು ನೋಡಿ ಅವಳಿಗೆ ಶಾಕ್ ಆಯಿತು. ತಾನು ಬಂದು ಇಷ್ಟು ದಿನಗಳಾದರೂ ಮನೆಯಲ್ಲಿ ಒಂದು ಮಗು ಇದೆ ಎಂದು ನಿಜಕ್ಕೂ ಊಹಿಸಿರಲಿಲ್ಲ. ಯಾವ ದಿನವೂ ಮಗುವಿನ ಅಳು ಅಥವಾ ಕೂಗು ಕೂಡ ಕೇಳಿಸಿರಲಿಲ್ಲ. ಅವಳಿಗೆ ತುಂಬ ಗೊಂದಲ ಆಯಿತು. ಬಾಗಿಲು ಹಾಕಿದ ಅರ್ಜುನ್ ಅನ್ವಿಕಾಳ ಕೈ ಹಿಡಿದು ಬೆಡ್ ಪಕ್ಕಕ್ಕೆ ಕರೆತಂದ. ಈಕೆ ಯಾರು ಗೊತ್ತಾ ಅಂದ. ಗೊತ್ತಿಲ್ಲ ಎಂಬಂತೆ ತಲೆ ಆಡಿಸಿದ್ಲು. ಖುಷಿ, ನನ್ನ ಮಗು ಅಂದ. ಹಾಗೆ ಹೇಳುವಾಗ ಆ ಕಣ್ಣುಗಳಲ್ಲಿ ಯಾವುದೋ ತಿಳಿಯದ ನೋವಿತ್ತು. ಮಗುವಾ ಅಂತ ಆಶ್ಚರ್ಯದಿಂದ ನೋಡಿದ್ಲು ಅನ್ವಿಕಾ. ಖುಷಿ ಹುಟ್ಟಿನಿಂದಲೇ ಡೌನ್ ಸಿಂಡ್ರೋಮ್ ಮಗು ಅಂತ ಹೇಳ್ದ. ಅನ್ವಿಕಾಗೆ ತಿಳಿದಿತ್ತು. ಮಗುವನ್ನು ನೋಡಿದ ತಕ್ಷಣ ಮುಖದ ಲಕ್ಷಣಗಳು ಸಾಮಾನ್ಯ ಮಕ್ಕಳಂತಿರಲಿಲ್ಲ, ಸ್ವಲ್ಪ ವಿಭಿನ್ನವಾಗಿದ್ವು. ಆಶ್ರಮದಲ್ಲಿಂದ 2-3 ಮಕ್ಕಳನ್ನ ಅವಳು ನೋಡಿದ್ಲು. ಅವರ ಜೊತೆಗಿನ ಪರಿಚಯದಿಂದ ಅವಳಿಗೆ ಸ್ವಲ್ಪ ಅರಿವಿತ್ತು. ನಿದ್ದೆ ಮಾಡ್ತಿದ್ದ ಮಗುವಿನ ತಲೆ ಸವರುತ್ತಾ, ಇವಳನ್ನು ನೋಡ್ಕೊಳ್ಳೋದಕ್ಕೆ ನಿನ್ನನ್ನು ಇಲ್ಲಿ ಕರೆತಂದಿದ್ದೀನಿ ಅಂತ ಹೇಳ್ದ. ಮತ್ತು ಇಷ್ಟು ದಿನ ಈ ವಿಷಯ ನನ್ನ ಹತ್ರ ಯಾಕೆ ಹೇಳಿಲ್ಲ? ನಾನು ಬಂದು ಇಷ್ಟು ಕಾಲ ಆದರೂ ಮಗುವಿನ ಜವಾಬ್ದಾರಿಯನ್ನು ನನಗೆ ಯಾಕೆ ಒಪ್ಪಿಸ್ಲಿಲ್ಲ ಅಂತ ಕೇಳಿದ್ಲು. ನಿನ್ನ ಬಗ್ಗೆ ಏನೂ ತಿಳಿಯದೆ ನನ್ನ ಪ್ರಾಣವನ್ನು ನಿನ್ನ ಕೈಗೆ ಹೇಗೆ ಕೊಡಲಿ ಅಂತ ಅರ್ಜುನ್ ಕೇಳ್ತಿದ್ದಾಗ ಆಗಲೇ ಮೈಥಿಲಿ ಹೇಳಿದ ಮಾತು ನೆನಪಾಯಿತು. ನಿನ್ನ ಹಾರ್ಟ್ ಎಲ್ಲಿದೆ ಅಂತ ನನಗೆ ಗೊತ್ತು ಅಂತ. ಆಕೆ ಹೇಳ್ತಿದ್ದಾಗ ಯಾರ ಬಗ್ಗೆಯೂ ಅಂದ್ಕೊಂಡಿದ್ಲು, ಆದರೆ ಮಗುವಿನ ಬಗ್ಗೆ ಅಂತ ಇವಾಗಲೇ ಅರ್ಥ ಆಯಿತು. ನಿನ್ನನ್ನು ಇಲ್ಲಿ ಕರೆತರೋದಕ್ಕೆ ಮೊದಲ ಕಾರಣ ಮಕ್ಕಳ ಮೇಲೆ ನಿನಗಿರೋ ಪ್ರೀತಿ ಅನ್ವಿಕಾ ಅಂದ. ಇಷ್ಟು ದಿನ ತಾನು ನೋಡ್ತಿದ್ದ ಮನುಷ್ಯನಿಗೂ ಇವತ್ತು ನೋಡ್ತಿರೋ ಅರ್ಜುನ್ಗೂ ಪೂರ್ತಿ ವ್ಯತ್ಯಾಸ ಇದೆ. ಆ ಮನುಷ್ಯನ ಕಣ್ಣಲ್ಲಿ ಅಹಂಕಾರ, ಆ್ಯಟಿಟ್ಯೂಡ್ ನೋಡಿದ್ಲು, ಆದರೆ ಈಗ ಪೂರ್ತಿ ವ್ಯತಿರಿಕ್ತವಾಗಿದೆ. ಒಬ್ಬ ತಂದೆ ಕಣ್ಣಲ್ಲಿ ಮಮತೆ ಹೇಗಿರುತ್ತೋ ಮಗುವನ್ನು ನೋಡ್ತಿರೋ ಅರ್ಜುನ್ ಕಣ್ಣಲ್ಲೂ ಅದೇ ಮಮತೆ ಮತ್ತು ಪ್ರೀತಿ ಎದ್ದು ಕಾಣ್ತಿದೆ. ಈ ಕ್ಷಣದಿಂದ ಮಗುವಿನ ಜವಾಬ್ದಾರಿಯನ್ನು ನಿನಗೊಪ್ಪಿಸ್ತಿದ್ದೀನಿ. ಅವಳನ್ನು ಆಡಿಸಿ ಲಾಲಿಸಿ ಜಾಗರೂಕತೆಯಿಂದ ನೋಡ್ಕೊಳ್ಳೋ ಪೂರ್ತಿ ಜವಾಬ್ದಾರಿ ನಿನ್ನದು. ಅವಳಿಗೆ ಬಹಳಷ್ಟು ಹೆಲ್ತ್ ಕಾಂಪ್ಲಿಕೇಶನ್ಸ್ ಇವೆ. ಅವು ಎಷ್ಟು ಟ್ರೀಟ್ಮೆಂಟ್ ನೀಡಿದ್ರೂ ಗುಣ ಆಗೋದಿಲ್ಲ. ಜೀವನ ಪೂರ್ತಿ ಆರೈಕೆ ಮಾಡುತ್ತಲೇ ಇರಬೇಕು. ಎಂದಿಗೂ ಅವಳನ್ನು ಹಸುಗೂಸಿನಂತೆಯೇ ನೋಡ್ಕೊಳ್ಬೇಕು. ನಿನಗೆಷ್ಟು ಹಣ ಬೇಕಾದರೂ ಕೊಡ್ತೀನಿ, ನನ್ನ ಮಗುವನ್ನು ನೋಡ್ಕೊಳ್ತೀಯಾ ಅಂತ ಕೇಳ್ತಿದ್ದ ಅರ್ಜುನ್ ಮಾತುಗಳಲ್ಲಿ ಮೊದಲ ಬಾರಿ ಸೌಮ್ಯತೆ ಮತ್ತು ವಿನಂತಿ ಕಂಡುಬಂತು. ಅಷ್ಟರಲ್ಲೇ ಅನ್ವಿಕಾ ಕಣ್ಣಲ್ಲಿ ನೀರು ಜಾರಿ ಹರಿತಿತ್ತು. ಅಳಬೇಡ, ನನ್ನ ಮಗುವಿನ ಮೇಲೆ ಕನಿಕರ ತೋರಿಸಿದ್ರೆ ನನಗಿಷ್ಟ ಆಗಲ್ಲ ಅಂದ. ಕೂಡಲೇ ಕಣ್ಣು ಬರೆಸ್ಕೊಂಡ್ಳು. ಮಗು ನಿಮ್ಮ ಸ್ವಂತ ಮಗಳ? ಸ್ವಂತ ಮಗು ಆದರೆ ಅವಳ ತಾಯಿ ಎಲ್ಲಿದ್ದಾರೆ? ಸ್ವಂತವಲ್ಲದಿದ್ದರೆ ಮಗುವಿನ ಪೋಷಕರು ಏನಾದರೂ? ಅನ್ವಿಕಾ ಕೇಳಿದ ಪ್ರಶ್ನೆಗೆ ಅರ್ಜುನ್ ಸಿಟ್ಟು ಬಂತು. ಅವಳ ತೋಳನ್ನು ಹಿಡಿದು ವೇಗವಾಗಿ ಹೊರಗೆ ಎಳ್ಕೊಂಡು ಬಂದು,
ವಿವರಗಳನ್ನ ತಿಳ್ಕೊಂಡು ಏನು ಮಾಡ್ತೀಯಾ? ನನ್ನ ಮಗುವನ್ನು ನನ್ನಿಂದ ಹೇಗೆ ದೂರ ಮಾಡಬೇಕಂತ ಆಲೋಚಿಸ್ತಿದೀಯಾ, ಅಥವಾ ನಿನ್ನ ಜೊತೆ ಇರೋವರೆಗೆ ಮಾಹಿತಿ ನೀಡ್ತೀಯಾ ಅಂತ ಕಣ್ಣು ಕೆಂಪು ಮಾಡಿ ಗರ್ಜಿಸುತ್ತಾ ಬರ್ತಿದ್ದ ಅರ್ಜುನ್ನ ಕಂಡು ಅನ್ವಿಕಾ ಬೆಚ್ಚಿ ಬಿದ್ಲು. ಚೇಚೆ, ನಾನು ಮಗುವನ್ನು ನಿಮ್ಮಿಂದ ಯಾಕೆ ದೂರ ಮಾಡ್ತೀನಿ ಸರ್? ಮತ್ತು ವಿವರಗಳನ್ನ ಯಾಕೆ ಕೇಳ್ತಿದೀಯಾ ಅಂತ ಕಠಿಣವಾಗಿ ಕೇಳ್ದ. ಈಗ ತಾನೇ ನಿಮ್ಮ ಭಾವಿ ಪತ್ನಿ ಬಂದು ಬಹಳ ಗಲಾಟೆ ಮಾಡಿದ್ರಲ್ಲ, ನೀವು ಇಲ್ಲದಿದ್ದಾಗ ಬಂದು ಮಗುವನ್ನು ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಏನು ಮಾಡಬೇಕು? ಇವತ್ತು ನೀವು ಮನೆಯಲ್ಲಿದ್ದದಕ್ಕೆ ಸರಿಯಾಯಿತು, ಇಲ್ಲದಿದ್ದರೆ ಪರಿಸ್ಥಿತಿ ಏನು? ಆಕೆ ಏನಾದರೂ ಅಂದರೆ ನಾನೇನು ಹೇಳಿ? ನನಗೇನು ತಿಳಿಯೋದಿಲ್ವಾ? ನಿಮಗೆ ಮಗು ಇದೆ ಎಂಬ ವಿಷಯವೇ ನೀವು ಹೇಳೋವರೆಗೂ ತಿಳಿಲಿಲ್ಲ. ಇವತ್ತು ಕೂಡ ಆಕೆ ಮೇಲೆ ಬಂದಿದ್ದಾಳೆ ಅಂದರೆ ಇಲ್ಲಿ ಮಗು ಇದೆ ಅಂತ ಆಕೆಗೆ ತಿಳಿದಿದೆ ತಾನೇ? ನೀವು ಕೇರ್ ಮಾಡಲು ಹೇಳ್ತಿದ್ದೀರಿ, ಅದಕ್ಕೆ ನನಗೆ ಯಾವುದೇ ಅಡ್ಡಿ ಇಲ್ಲ. ಒಂದು ಪುಟ್ಟ ಪ್ರಾಣವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ಆದರೆ ನನಗೆ ಅವಳ ಮೇಲೆ ಯಾವುದೇ ಹಕ್ಕು ಅಧಿಕಾರ ಇರೋದಿಲ್ಲ ಅಲ್ಲ? ಒಂದು ವೇಳೆ ಆಕೆ ಬಂದು ಕೇಳಿದರೆ ಹೇಳೋದಕ್ಕೆ? ಅನ್ವಿಕಾ ಹೇಳಿದ್ದೀನಿ ಕೇಳಿ 2 ನಿಮಿಷ ಆಲೋಚಿಸಿ, ಓಕೆ ಫೈನ್, ಮಗುವಿನ ಮೇಲೆ ನಿನಗೆ ಪೂರ್ತಿ ಹಕ್ಕು ನೀಡ್ತೀನಿ ಅನ್ವಿಕಾ. ನೀನು ಮತ್ತು ನಾನು ಬಿಟ್ಟು ಮಗುವನ್ನು ಇನ್ಯಾರು ಮುಟ್ಟೋದಕ್ಕೆ ನಾನು ಒಪ್ಪೋದಿಲ್ಲ. ಯು ನೋ ವಾಟ್, ಈ ಫ್ಲೋರ್ಗೆ ನಾನು ಅನುಮತಿ ನೀಡಿದವರು ಬಿಟ್ಟು ಇನ್ಯಾರೂ ಬರಲ್ಲ. ಮಗು ಹೆಚ್ಚು ಸಮಯ ಬೆಡ್ ಮೇಲೆಯೇ ಇರ್ತಾಳೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ ನಾನೇ ಆಫೀಸ್ನಿಂದ ಸಮಯ ಮಾಡ್ಕೊಂಡು ಬಂದು ಆಹಾರ ನೀಡಿ ಹೋಗ್ತಿರ್ತೀನಿ. ಬಿಡುವಿಲ್ಲದ ಕೆಲಸದ ಸಮಯದಲ್ಲಿ ನನಗೆ ಸಮಯ ಸಿಗ್ತಿಲ್ಲ, ಅದಕ್ಕೆ ನಿನ್ನನ್ನು ನೇಮಕ ಮಾಡಿದ್ದೀನಿ. ಈಗ ಹೇಳ್ತಿದ್ದೀನಿ, ಮಗು ನನ್ನ ರಕ್ತ. ಅವಳಿಗೇನಾದರೂ ಆದರೆ ಅವಳ ಮೈ ಮೇಲೆ ಸಣ್ಣ ಗೀರು ಬಿದ್ದರೂ ಸಹಿಸೋದಿಲ್ಲ, ಕೊಲೆ ಮಾಡಲು ಕೂಡ ಹಿಂದೆ ಸರಿಯೋದಿಲ್ಲ. ಇದಕ್ಕಿಂತ ಹೆಚ್ಚಾಗಿ ನಾನು ಏನನ್ನು ಹೇಳೋದಿಲ್ಲ. ನೀನು ತಿಳಿದುಕೊಳ್ಳೋಕೆ ಪ್ರಯತ್ನವನ್ನು ಮಾಡಬೇಡ. ನಿನ್ನ ಕೆಲಸ ಏನಿದೆಯೋ ಅದನ್ನು ಮಾತ್ರ ಮಾಡಿ ಸಾಕು. ಒಂದು ವೇಳೆ ನಾನು ಇಲ್ಲದಿದ್ದಾಗ ಯಾರು ಬಂದರೂ ನನ್ನ ನಂತರ ಮನೆಯಲ್ಲಿ ಆ ಎಲ್ಲ ಹಕ್ಕುಗಳನ್ನ ನಿನಗೆ ನೀಡ್ತಿದ್ದೀನಿ. ನಿರ್ದಾಕ್ಷಿಣ್ಯವಾಗಿ ಹೊರಗಾಕು. ಈಗಲೇ ಆರ್ಡರ್ ಕೂಡ ನೀಡ್ತೀನಿ, ಅಂಡರ್ಸ್ಟ್ಯಾಂಡ್ ಅಂದ. ಅವಳು ಹಾಗೆ ಅಂತ ತಲೆಯಾಡಿಸಿದ್ಲು. ಒಂದು ಫೈಲ್ ತಂದು ಅನ್ವಿಕಾಗಿ ನೀಡಿ, ಇದು ಮಗುವಿನ ಹೆಲ್ತ್ ಫೈಲ್. ಎಂತಹ ಫುಡ್ ನೀಡಬೇಕು, ಯಾವಾಗ ಏನು ಮಾಡಿಸ್ಬೇಕು, ಪ್ರತಿಯೊಂದು ಸಮಯದ ಪ್ರಕಾರ ಇರುತ್ತೆ. ನೀನು ಹಾಗೆ ಫಾಲೋ ಮಾಡಬೇಕು. ಮಗುವನ್ನು ಯಾವುದೇ ಕಾರಣಕ್ಕೂ ಕೆಳಗೆ ಕರ್ಕೊಂಡು ಬರಬಾರ್ದು. ಈ ಫ್ಲೋರ್ ಪೂರ್ತಿ ಬುಲೆಟ್ ಪ್ರೂಫ್. ಯಾರ ಕಣ್ಣು ಮಗುವಿನ ಮೇಲೆ ಬೀಳೋದಕ್ಕೆ ನಾನು ಒಪ್ಪೋದಿಲ್ಲ. ಇವೆಲ್ಲವಕ್ಕೂ ನೀನು ಓಕೆ ಅಂದರೆ ಮಾತ್ರ ಈ ಕೆಲಸ ಮಾಡೋದಕ್ಕೆ ಒಪ್ಕೋ. ನಿನಗೆ ಸಾಧ್ಯವಾಗದಿದ್ದರೆ ಇವಾಗಲೇ ಹೊರಟು ಹೋಗ್ಬೋದು ಅಂದ. ನಾನು ಮಾಡ್ತೀನಿ ಸರ್, ಮಗುವನ್ನು ನಾನು ನೋಡ್ಕೊಳ್ತೀನಿ ಅಂದ್ಲು ಅನ್ವಿಕಾ. ಅವಳಿಂದ ಆ ಉತ್ತರವನ್ನು ಅರ್ಜುನ್ ನಿರೀಕ್ಷಿಸಿದ್ದ. ಅದಕ್ಕೆ ಅವಳ ತಾಳ್ಮೆಯನ್ನು ಇಷ್ಟು ದಿನಗಳ ಕಾಲ ಪರೀಕ್ಷೆ ಮಾಡಿದ್ದ. ನೀನು ಈ ಕೆಲಸ ಮಾಡ್ತೀನಿ ಎನ್ನಲು ಕಾರಣ ಏನಾದರೂ ಇದೆಯಾ, ಸಂಬಳ ಬಿಟ್ಟು ಅಂದ. ನಾನು ನಿಮ್ಮ ಒಬ್ಬ ಮಗುವನ್ನು ನೋಡಿಕೊಂಡ್ರೆ ಆಶ್ರಮದಲ್ಲಿರೋ ಎಷ್ಟೋ ಮಕ್ಕಳನ್ನು ನೀವು ನೋಡ್ಕೊಳ್ತೀನಿ ಅಂತ ಹೇಳಿದ್ದೀರಿ, ಅದಕ್ಕೆ ಓಕೆ ಅಂದೆ. ಅವನಿಗೆ ಅವಳ ಉತ್ತರ ಇಷ್ಟ ಆಯಿತು. ಈ ಫ್ಲೋರ್ನಲ್ಲೇ ನಿನಗೆ ರೂಮ್ ನೀಡ್ತಿದ್ದೀನಿ, ಅದರಲ್ಲಿ ಇರಬಹುದು. ಬೇಡ, ಮಗುವಿನ ಜೊತೆ ಇಲ್ಲೇ ಇರ್ತೀನಿ. ಅವಳನ್ನ ಒಬ್ಬಳೇ ಹೇಗೆ ಬಿಡಲಿ? ಮಗುವಿನ ರೂಮ್ನಲ್ಲೇ ನಾನು ಮಲಗ್ತೀನಿ ಅಂದ್ಲು. ಹಾಗಾದರೆ ಸರಿ ಅಂದ. ಕಿಚನ್ ಇದೆ, ನಿನಗೇನು ಬೇಕೋ ಎಲ್ಲವೂ ಇರುತ್ತೆ. ಕೆಲಸದವ್ರು ಕೂಡ ಉಳಿದ ಎಲ್ಲ ರೂಮ್ಗಳಿಗೆ ಹೋಗ್ತಾರೆ, ಆದರೆ ಈ ರೂಮ್ಗೆ ಬರಲ್ಲ. ಆದ್ದರಿಂದ ನೀನು ಹತ್ತಿರವಿದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅಂದ. ಆಯಿತು ಸರ್ ಅಂದ್ಲು. ಸಮಯ ನೋಡುತ್ತಾ, ನನಗೆ ಮೀಟಿಂಗ್ ಇದೆ, 2 ಗಂಟೆಯಲ್ಲಿ ಬರ್ತೀನಿ. ಟೆನ್ಷನ್ ಪಡಬೇಡ, ನಿಧಾನವಾಗಿ ಬನ್ನಿ, ನಾನು ಇರ್ತೀನಿ ಅಂದ್ಲು ಅನ್ವಿಕಾ. ಮೊದಲ ಬಾರಿ ಒಂದು ಭರವಸೆ ಅರ್ಜುನ್ ಸಿಕ್ತು. ಇಷ್ಟು ದಿನ ಮಗುವಿನ ಜೊತೆ ಬಹಳಷ್ಟು ಟೆನ್ಷನ್ ಮತ್ತು ತೊಂದರೆಗಳನ್ನು ಅನುಭವಿಸಿದ್ದ. ಹುಟ್ಟಿನಿಂದಲೇ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಹೊತ್ತು ಬಂದಿದ್ಲು ಖುಷಿ. ಪ್ರತಿ ಕ್ಷಣ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಇಲ್ಲಿವರೆಗೆ ಕರೆತಂದಿದ್ದ. 2 ವರ್ಷಕ್ಕಿಂತ ಹೆಚ್ಚು ಬದುಕೋದಿಲ್ಲ ಎಂದಿದ್ದ ಮಗುವನ್ನು ಸುಮಾರು 4 ವರ್ಷಗಳಿಂದ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾ ಆಯುಷ್ಯ ನೀಡುತ್ತಾ ಬಂದಿದ್ದಾನೆ ಅರ್ಜುನ್. ಖುಷಿ ಅವನ ಉಸಿರಾಗಿ ಬದಲಾಗಿದ್ಲು. ಹೋಗುವಾಗ ಇನ್ನೊಮ್ಮೆ ಮಗುವನ್ನು ನೋಡಿ ಟೇಕ್ ಕೇರ್ ಅಂತ ಅನ್ವಿಕಾಗೆ ಹೊರಟು ಹೋದ ಅರ್ಜುನ್. ಆ ಫ್ಲೋರ್ನಲ್ಲಿ ಪ್ರತಿ ಜಾಗದಲ್ಲೂ CC ಕ್ಯಾಮ್ರಾಗಳಿದ್ವು. ಅವೆಲ್ಲವನ್ನು ಅನ್ವಿಕಾ ನೋಡಿದ್ಲು, ಆದರೆ ಅಷ್ಟಾಗಿ ಗಮನಿಸಲಿಲ್ಲ. ಮಗುವನ್ನು ಇನ್ನೊಮ್ಮೆ ನೋಡಬೇಕನ್ನಿಸಿ ಕೋಣೆಯೊಳಗೆ ಹೋದ್ಲು. ರೂಮ್ನಲ್ಲೂ ಕೂಡ ಅಲ್ಲಲ್ಲಿ ಕ್ಯಾಮ್ರಾಗಳಿದ್ವು. ಉಸಿರಾಡೋದು ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಚಂದಮಾಮನಂತಿದ್ದಾಳೆ ಮಗು, ಆದರೆ ಗ್ರಹಣ ಹಿಡಿದ ಚಂದಮಾಮನಂತಿದ್ದಾಳೆ ಅಂದ್ಕೊಂಡ್ಲು ಅನ್ವಿಕಾ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.